ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಶೋ ಸೀಸನ್ 11ರಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರುವ ಸುರೇಶ್ ಅವರು ಕೆಜಿ ಗಟ್ಟಲೆ ಚಿನ್ನ ಧರಿಸಿ ಮಿಂಚುತ್ತಿದ್ದಾರೆ. ಇವರು ಯಾರು ಎಂಬುದನ್ನ ತಿಳಿಯೋಣ ಬನ್ನಿ. ಕೆಜಿ ಗಟ್ಟಲೆ ಚಿನ್ನ ಧರಿಸಿ ಮಿಂಚುವ ಗೋಲ್ಡ್ ಸುರೇಶ್ ಹಿನ್ನೆಲೆ ಏನು ಗೊತ್ತಾ? ಖಾಲಿ ಜೇಬಿನಲ್ಲಿ ಬೆಂಗಳೂರಿಗೆ ಮನೆ ಬಿಟ್ಟು ಓಡಿ ಬಂದಿದ್ದ ಯುವಕ ಕೋಟಿ ಆಸ್ತಿಯ ಒಡೆಯ ಆಗಿದ್ದು ಹೇಗೆ ಎಂಬುದನ್ನ ತಿಳಿದುಕೊಳ್ಳೋಣ. ಗೋಲ್ಡ್ ಸುರೇಶ್ ಚಿಕ್ಕನಹಳ್ಳಿ ಬೆಂಗಳೂರಿಗೆ ಕೆಲಸಕ್ಕೆ ಅರಸಿ ಬಂದಿದ್ದ ಗೋಲ್ಡ್ ಸುರೇಶ್ ಇಂದು ಕೋಟಿ ಆಸ್ತಿಯ ಒಡೆಯ. ಅಷ್ಟಕ್ಕೂ ಈ ಸ್ಥಾನಕ್ಕೆ ಬರಲು ಈತ ಪಟ್ಟ ಕಷ್ಟ ಗೊತ್ತಾ? ಇವರ ಸ್ಟೋರಿ ಕೇಳಿದ್ರೆ ಸಕ್ಸಸ್ ಅಂದ್ರೆ ಇದಪ್ಪ ಅನ್ಸುತ್ತೆ. ಮೊದಲಿಗೆ ಬೆಂಗಳೂರಿಗೆ ಬಂದಾಗ ಗೋಲ್ಡ್ ಸುರೇಶ್ ಅವರು ಹೊಟ್ಟೆ ಪಾಡಿಗಾಗಿ ಮಾಡದೇ ಇರುವ ಕೆಲಸವೇ ಇರಲಿಲ್ಲ. ಆದರೆ ಇಂದು ಈತ ಕೋಟ್ಯಾಧಿಪತಿ ಆಗಿದ್ದಾನೆ. ಟರ್ನ್ ಓವರ್ ಬರುವ ಇಂಟೀರಿಯರ್ ಕಂಪನಿಯ ಒಡೆಯರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಂತಾಣಿ ತಾಲೂಕಿನ ಚಿಕ್ಕಹಳ್ಳಿಯಿಂದ ಬಂದ ಸುರೇಶ್ ಓದಿದ್ದು ಮೈಸೂರಿನಲ್ಲಿ 3ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಓದುತ್ತಾರೆ. ನಂತರ ತಮ್ಮ ಹುಟ್ಟೂರಾದ ಅಂತಾಣಿಯಲ್ಲಿ SSLCಯನ್ನ ಕಂಪ್ಲೀಟ್ ಮಾಡುತ್ತಾರೆ. PUCಯಲ್ಲಿ ಅಡ್ಮಿಷನ್ ಮಾಡಿದ ಈತನಿಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಕಾಲೇಜು ಬಿಟ್ಟ ನಂತರ ವ್ಯವಸಾಯ ಮಾಡು ಎಂದು ಮನೆಯಲ್ಲಿ ಬಲವಂತ ಮಾಡಿದ್ದ ಕಾರಣದಿಂದ ಗೋಲ್ಡ್ ಸುರೇಶ್ 2010ರಲ್ಲಿ ಮನೆ ಬಿಟ್ಟು ಓಡಿ ಬರುತ್ತಾರೆ. ಮನೆ ಬಿಟ್ಟು ಓಡಿ ಬಂದು ಬೆಂಗಳೂರಿನಲ್ಲಿ ಇದ್ದ ಇವರನ್ನು ನೋಡಿದ ಸಂಬಂಧಿಕರೊಬ್ಬರು ಅವರ ಮನೆಯವರಿಗೆ ವಿಷಯವನ್ನ ಮುಟ್ಟಿಸುತ್ತಾರೆ. ನಂತರ ಗೋಲ್ಡ್ ಸುರೇಶ್ ಅವರ ಅಣ್ಣ ಅವರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಮನೆಯವರ ಸಮಾಧಾನಕ್ಕೆಂದು ಮನೆಗೆ ವಾಪಸ್ ಬರುವ ಗೋಲ್ಡ್ ಸುರೇಶ್ ಮನೆಯಲ್ಲಿ ಮತ್ತೆ 4 ತಿಂಗಳು ಹೋಗುತ್ತಾರೆ. ಆದರೆ ಏನಾದರೂ ಸಾಧಿಸಬೇಕೆಂಬ ಛಲ ಅವರನ್ನು ಮತ್ತೆ ಮನೆ ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡುತ್ತದೆ. ಬೆಂಗಳೂರಿನ ಕೆಲಸ ಅರಸಿ ಬಂದಿದ್ದ ಗೋಲ್ಡ್ ಸುರೇಶ್ ಅವರಿಗೆ ವಾಸಿಸಲು ಒಂದು ಸ್ಥಳ ಬೇಕಾಗಿರುತ್ತದೆ. ನಂತರ ತನ್ನ ಸ್ನೇಹಿತರ ಮೂಲಕ 2-3 ಪರಿಚಯವಾಗುತ್ತದೆ. ನಂತರ ಅವರ ಕಡೆಯಿಂದ ಸಂಘದ ಪರಿಚಯವಾಗುತ್ತದೆ. ಸಂಘದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಗೋಲ್ಡ್ ಸುರೇಶ್ 4 ವರ್ಷಗಳ ಕಾಲ ಕೆಲಸ ಮಾಡುತ್ತಾರೆ. ಸಂಘದಲ್ಲಿ ಕೆಲಸ ಮಾಡುತ್ತಾ ಹಲವು ವಿಚಾರಗಳನ್ನು ಗೋಲ್ಡ್ ಸುರೇಶ್ ಕಲಿತುಕೊಳ್ಳುತ್ತಾರೆ. ಮನೆ ಬಿಟ್ಟು ಹೊರ ಬಂದಿದ್ದ ಗೋಲ್ಡ್ ಸುರೇಶ್ ಅವರಿಗೆ ಮನೆಯವರ ನೆನಪು ಕಾಡತೊಡಗುತ್ತದೆ. ಆದರೆ ಏನಾದರೂ ಸಾಧಿಸಬೇಕೆಂಬ ಛಲ ಅವರನ್ನು ತಡೆದು ನಿಲ್ಲಿಸುತ್ತದೆ. ಹೀಗೆ ಇರುವಾಗ ಇವರಿಗೆ ಒಬ್ಬ ವ್ಯಕ್ತಿಯ ಪರಿಚಯವಾಗುತ್ತದೆ. ಆತ ಗೋಲ್ಡ್ ಸುರೇಶ್ ಅವರಿಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ. 0 ಇನ್ವೆಸ್ಟ್ಮೆಂಟ್ನಲ್ಲಿ ಮೊದಲ ಪ್ರಾಜೆಕ್ಟ್ ಕೊಟ್ಟು ಅವರನ್ನು ಹುರಿದುಂಬಿಸುತ್ತಾರೆ. ನಂತರ ಇವರಿಗೆ ಹಲವಾರು ಪ್ರಾಜೆಕ್ಟ್ಗಳು ಸಿಗಲು ಶುರುವಾಗುತ್ತದೆ. ಒಳ್ಳೆ ಗೋಲ್ಡ್ ಆಭರಣಗಳನ್ನು ಧರಿಸಿ ವ್ಯಕ್ತಿಯೊಬ್ಬರು ಗೋಲ್ಡ್ ಸುರೇಶ್ ಅವರಿಗೆ ಒಂದು ಪ್ರಾಜೆಕ್ಟ್ ಅನ್ನು ನೀಡುತ್ತಾ, ಈ ಒಳ್ಳೆ ಆಭರಣ ಧರಿಸಿದ್ದ ಈತನನ್ನು ನೋಡಿದ ಗೋಲ್ಡ್ ಸುರೇಶ್ ಅವರಿಗೆ ಇವರ ಕೈ ಕೊಡುವುದಿಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಆದ ಮೇಲೆ ಮೋಸ ಮಾಡದೆ ದುಡ್ಡು ಕೊಡುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಕೆಲಸ ಪೂರ್ತಿ ಮುಗಿದ ಮೇಲೆ ನಿಮ್ಮ ಕೆಲಸ ಇಷ್ಟವಾಗಿಲ್ಲ ಎಂದು ಹೇಳಿ ಆ ವ್ಯಕ್ತಿ ₹1 ದುಡ್ಡು ನೀಡದೆ ಗೋಲ್ಡ್ ಸುರೇಶ್ ಅವರನ್ನು ಹೊರಗೆ ಹೋಗು ಎನ್ನುತ್ತಾರೆ. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಗೋಲ್ಡ್ ಸುರೇಶ್, ನಿಮಗಿಂತ ಹೆಚ್ಚು ಸ್ಥಾನದಲ್ಲಿ ನಾನು ಬೆಳೆದು ನಿಂತು ತೋರಿಸುತ್ತೇನೆ ಎಂದು ಚಾಲೆಂಜ್ ಮಾಡುತ್ತಾರೆ. ಅಂತೆಯೇ ಇದನ್ನೇ ಗುರಿಯಾಗಿಟ್ಟುಕೊಂಡಿದ್ದ ಸುರೇಶ್ ಈ ಸ್ಥಾನಕ್ಕೆ ಬೆಳೆದು ನಿಂತಿದ್ದು ಈತನಿಗೆ ಮೋಸ ಮಾಡಿದ್ದ ಆ ವ್ಯಕ್ತಿಗೆ ವಿರುದ್ಧವಾಗಿ ಹೆಚ್ಚು ಆಭರಣ ಧರಿಸಿ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾರೆ. ಸದ್ಯ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಗೋಲ್ಡ್ ಸುರೇಶ್ 2 ಬಿಸಿನೆಸ್ಗಳ ಓನರ್, ಇಂಟೀರಿಯರ್ ಹಾಗೂ ಕನ್ಸ್ಟ್ರಕ್ಷನ್ ಬಿಸಿನೆಸ್ ಅನ್ನು ನಡೆಸುತ್ತಿದ್ದಾರೆ. ಇದೀಗ ಗೋಲ್ಡ್ ಸುರೇಶ್ ಅವರು ತಾನು ಹೋಟೆಲ್ ನಡೆಸಬೇಕು ಎಂಬ ಆಸೆ. ತಮ್ಮ ಹುಟ್ಟೂರಿನಲ್ಲಿ ಸಹ ಯಾವುದಾದರೂ ಉದ್ಯೋಗವನ್ನು ಆರಂಭಿಸಿ 500 ಜನರಿಗೆ ಕೆಲಸ ಕೊಡಬೇಕೆಂದು ಅವರ ಕನಸಾಗಿದೆ.
ಸ್ನೇಹಿತರೆ, ನೋಡಿದ್ರಲ್ಲ, ಹಠ ಮತ್ತು ಛಲ ಇದ್ದರೆ ವ್ಯಕ್ತಿ ಏನು ಬೇಕಾದರೂ ಸಾಧಿಸಬಹುದು. ಬಿಗ್ ಬಾಸ್ ಶೋ ಅಂತ ಶೋಗಳು ಕೂಡ ನೂರಾರು ಕೂಡ ಬಂದ್ರು ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಕೂಡ ಹೇಳುತ್ತೆ. ನೀವು ಕೂಡ ಸಾಧಕರಾಗಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಕೂಡ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.